ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಈ ದಿನದ ವಿಶೇಷ ಏನಪ್ಪ ಅಂತಂದರೆ, ನಾವು ಪ್ರತಿದಿನ ಹಣವನ್ನು ಬಳಸ್ತಲೇ ಇರ್ತೀವಿ. ಬೆಳಿಗ್ಗೆ ಎದ್ದೇಳ್ತವಿಂದ ಹಿಡಿದು ಹಾಲು ತೆಗೆದುಕೊಂಡು ಬರೋದ್ರಿಂದ ಹಿಡಿದು ಸಾಯಂಕಾಲ ಮನೆಗೆ ಹೋಗ್ತಾ ಮಕ್ಕಳಿಗೆ ಸ್ನ್ಯಾಕ್ ತಗೊಂಡು ಹೋಗೋವರೆಗೂ ನಾವು ಹಣ ಖರ್ಚು ಮಾಡ್ತಲೇ ಇರ್ತೀವಿ. ಸೊ ಇಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ನ ನಿಮಗೆಲ್ಲ ನಾನು ಹೇಳ್ತೀನಿ ಫ್ರೆಂಡ್ಸ್. ನಾವು ಯಾವತ್ತೇ ಏನು ವಿಷಯಕ್ಕೆ ನಾವು ಹಣನ ಖರ್ಚು ಮಾಡ್ತೀವಿ, ಅದನ್ನು ಯಾವ ರೀತಿ ಕೊಡ್ತಾ ಇರ್ತೀವಿ, ಆ ಕೊಡಬೇಕಾದಾಗ ಏನೆಲ್ಲ ನಾವು ಹೇಳ್ತಾ ಭಾವಿಸ್ತಾ ಕೊಡಬೇಕು ಅನ್ನೋದೇ ಈ ದಿನದ ವಿಶೇಷ. ನೋಡಿ ಫ್ರೆಂಡ್ಸ್, ಇವಾಗ ನೀವು ಬೆಳಿಗ್ಗೆ ಹಾಲು ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀರಿ ಸಪೋಸ್ ಅಂತ ಇಟ್ಕೊಳ್ಳೋಣ. ನೋಡಿ, ಹಣನ ಈ ಥರ ಮಡಚುತ್ತಾ ಅಂಗಡಿಯವನಿಗೆ ಕೊಡಬೇಕಾದಾಗ ನಿಮ್ಮ ಕಡೆ ಮುಖ ಮಾಡಿ, ಆ ಹಣ ನಿಮ್ಮ ಕಡೆ ಮುಖ ಮಾಡೋ ರೀತಿ ನೀವು ಹಣನ ಕೊಡ್ತಾ ಹೋಗಿ. ಆ ಕೊಡಬೇಕಾದಾಗ ದಯವಿಟ್ಟು ಒಂದನ್ನು ಫೀಲ್ ಮಾಡೋದನ್ನು ಮರಿಲೇಬೇಡಿ. ಹಣನ ಸಪೋಸ್ ಒಂದು 100 ರೂಪಾಯಿ ಕೊಡ್ತಾ ಇದ್ದೀರಿ ಅಂತಂದರೆ, ಆ 100 ರೂಪಾಯಿ ಕೊಡ್ತಾ ಆ ಬ್ರಹ್ಮಾಂಡ ಶಕ್ತಿಗೆ ಈ 100 ರೂಪಾಯಿನ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದರ 100 ಪಟ್ಟು ಅಥವಾ 1000 ಪಟ್ಟು ಅಥವಾ 1,00,000 ಪಟ್ಟು ಹಣ ನನಗೆ ಲಾಭವಾಗಿ ಬರಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ತಾವು ಕೊಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಇರೋದು ಟೆಕ್ನಿಕ್. ನೀವು ಈ ಥರ ಫೀಲಲ್ಲಿ ಪ್ರತಿದಿನ ಮಾಡ್ತಾ ಹೋದಾಗ ನಿಮಗೆ ಹಣ ಬರ್ತಕ್ಕಂಥ ಮೂಲಗಳು ಓಪನ್ ಆಗ್ತಾ ಹೋಗ್ತದೆ. ಅದು ಯಾವ ರೀತಿ ಬೇಕಾದರೂ ಓಪನ್ ಆಗ್ಬೋದು. ನಿಮಗೆ ಒಬ್ಬ ಫಾರ್ ಎಕ್ಸಾಂಪಲ್ ಒಬ್ಬ ಕೂಲಿ ಕಾರ್ಮಿಕ ಇರ್ತಾನೆ, ಅವನಿಗೆ ಡೈಲಿ ಡ್ಯೂಟಿ 9 ರಿಂದ 6 ಗಂಟೆ ಇರ್ತದೆ. ಒಂದು ದಿನದ ಕೂಲಿ ಮಾತ್ರ ಕೊಡ್ತಾ ಇರ್ತಾರೆ. ಸಪೋಸ್ ಅವನಿಗೆ ಅವ್ರ ಇಂಜಿನಿಯರ್ ಬಂದ್ಬಿಟ್ಟು OT ಮಾಡಪ್ಪ ಅಂತ ಹೇಳ್ಬೋದು. ಅದೇ ರೀತಿ ಒಬ್ಬ ಬ್ಯಾಂಕ್ ಎಂಪ್ಲಾಯಿಗೆ ಇನ್ಸೆಂಟಿವ್ಸ್ ಜಾಸ್ತಿ ಕೊಡೋದ್ರ ಮುಖಾಂತರ ಅವ್ರ ಸಂಸ್ಥೆ ಹಣ ಬರೋದಕ್ಕೆ ಶುರು ಆಗ್ಬೋದು. ಒಬ್ಬ ರಿಯಲ್ ಎಸ್ಟೇಟ್ ವ್ಯಕ್ತಿಗೆ ಜಮೀನ ತಗೊಳ್ತಕ್ಕಂಥ ಕಸ್ಟಮರ್ ಜಾಸ್ತಿ ಬರ್ಬೋದು. ಈ ಥರ ಅವ್ರದ್ದೇ ಆದ ಹಾದಿನಲ್ಲಿ ಹಣದ ಮೂಲ ಓಪನ್ ಆಗ್ತಾ ಹೋಗಬಹುದು. ಯಾರಿಗೂ ಗೊತ್ತು ಫ್ರೆಂಡ್ಸ್, ಯಾವಾಗ ಹಣದ ಮೂಲ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಬರ್ತಾ ಹೋಗ್ತದೆ. ನೀವು ಇದನ್ನು ಮಾತ್ರ ಡೈಲಿ ಯಾವುದೇ 1 ರೂಪಾಯಿ ನೀವು ಕೊಟ್ಟರೂ ಸಹ ಕೊಡ್ತಾ ಇದರ 1000 ಪಟ್ಟು ಅಥವಾ 1,00,000 ಪಟ್ಟು ಅಥವಾ ಕೋಟಿ ಪಟ್ಟು ಹಣ ನನಗೆ ಲಾಭವಾಗಿ ಬರಲಿ ಅಂತ ಕೇಳ್ಕೊಡ್ತಾ ಪ್ರಾರ್ಥನೆ ಮಾಡ್ತಾ ಕೊಡಿ ಫ್ರೆಂಡ್ಸ್. ಸೊ ಇದನ್ನು ನೀವು ಡೈಲಿ ಮಾಡ್ತಾ ಅದರ ಅನುಭವ ನಿಮ್ಗೆ ಆಗ್ತಾ ಹೋಗ್ತದೆ. ಒಂದು 6 ತಿಂಗಳು, ವರ್ಷ ಆಗ್ತಾ ಹಣದ ಮೂಲ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಬರೋದಕ್ಕೆ ಪ್ರಾರಂಭ ಮಾಡ್ತದೆ. ಬ್ರಹ್ಮಾಂಡ ಅನ್ನೋದು ಬಹಳ ದೊಡ್ಡದು ಫ್ರೆಂಡ್ಸ್. ಆ ಬ್ರಹ್ಮಾಂಡವಾಗಿ ಕೊಡೋದಕ್ಕೆ ರೆಡಿ ಇದೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗಬೇಕು. ದಯವಿಟ್ಟು ಈ ದಿನದ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ದಿನದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ತಾವೆಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ನ ಒತ್ತೋದನ್ನು ಮರಿಲೇಬೇಡಿ. ಈ ಥರ ಉಪಯೋಗಕರವಾದಂಥ ಹೊಸ ಮಾಹಿತಿನ ತಮಗೆಲ್ಲ ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದ.